ಅಬ್ಬಾ, ಈ ನನ್ನ ಪ್ರೇಮವನಕ್ಕೆ ಬಂದೇ ಬರುವಿರಿ. ನಿಮ್ಮಿ ಪ್ರೇಮಾಕಾಂಕ್ಷಿಯ ಪ್ರೇಮ ನಿವೇದನೆಯನ್ನು ಪುರಸ್ಕರಿಸಿ ಪ್ರೇಮವನ್ನೇ ಪೊರೆಯುವಿರಿ ಎಂಬ ನಿರೀಕ್ಷೆಯಲ್ಲಿರುವ ಇಂತಿ ನಿಮ್ಮ ಹೇಗೆ ಅಂತ್ಯಗೊಳಿಸಲಿ? ಇಂತಿ ನಿಮ್ಮ ಜೀವದ ಜೊತೆಗಾರ, ಜೀವನದ ಕತೆಗಾರ. ಹಾ, ಪತ್ರವನ್ನೇನೋ ಬರೆದು ಮುಗಿಸಿದೆ. ಆದರೆ ಇದನ್ನು ಲಕ್ಷ್ಮೀದೇವಿಗೆ ತಲುಪಿಸುವುದು ಹೇಗೆ? ನಾರಾಯಣ ನಾರಾಯಣ. ನಮೋ ನಮಃ ಪ್ರಭು. ದೇವರ್ಷಿಗಳೇ, ಸರಿಯಾದ ಸಮಯಕ್ಕೆ ಬಂದಿರಿ. ನನಗೂ ಹಾಗೆ ಅನಿಸಿತು ಪ್ರಭು. ಏಕೆಂದರೆ ತಾವು ನಿದ್ದೆ ಮಾಡುವ ಹಾಸಿಗೆ ಕ್ಷೀರಸಾಗರದಲ್ಲಿ ನಿದ್ದೆ ಮಾಡುತ್ತಿತ್ತು. ಇನ್ನು ನಿಮ್ಮ ವಾಹನ ಮಂದಾರ ಪರ್ವತದ ಮೇಲೆ ಕುಳಿತು ತೂಕಡಿಸುತ್ತಿತ್ತು. ಅದನ್ನು ಕಂಡ ಮೇಲೆ 14 ಲೋಕಗಳನ್ನು ಅದರ ಪಾಡಿಗೆ ಬಿಟ್ಟು ತಾವು ಇಲ್ಲಿ ವಿಶ್ರಮಿಸುತ್ತಿರುವುದನ್ನು ಕಂಡು ಇದೇ ಸರಿಯಾದ ಸಮಯವೆಂದುಕೊಂಡು ಬಂದೆ. ಒಳ್ಳೆಯ ಕೆಲಸ ಮಾಡಿದಿರಿ ನಾರದರೆ. ನೀವು ಹೇಳಿದಂತೆಯೇ ನಾನು ನನ್ನ ಪರಿವಾರವನ್ನು ಅವರ ಪಾಡಿಗೆ ಬಿಟ್ಟು ನನ್ನದೇ ಆದ ಆಲೋಚನೆಯಲ್ಲಿ ಪ್ರೇಮ ಪತ್ರವನ್ನು ಬರೆದು ಮುಗಿಸಿದೆ. ಈಗ ನಿಮ್ಮ ಸಹಾಯ ಬೇಕಾಗಿದೆ. ಪ್ರಭು, ನಿಮಗೆ ಸಹಾಯವೇ? ನಾನು ನಿಮಗೆ ಸಹಾಯ ಮಾಡುವಷ್ಟು ಶಕ್ತನೇ? ಸೂರ್ಯನಿಗೆ ಬೆಳಕು ಹಿಡಿ ಎಂಬಂತಿದೆ ನಿಮ್ಮ ಮಾತಿನ ಅರ್ಥ. ಪ್ರಭು, ನೀವು ನನಗೆ ಪರಿಹಾಸ ಮಾಡುತ್ತಿಲ್ಲ ತಾನೇ? ಇದು ಪರಿಹಾಸ್ಯವಲ್ಲ ನಾರದರೆ. ನನಗೆ ಆನಂದವನ್ನು, ನಿಮಗೆ ಕೀರ್ತಿಯನ್ನು ತಂದುಕೊಡುವ ಕಾರ್ಯವಿದು. ಈ ಕಾರ್ಯವನ್ನು ಮುಗಿಸಿದ ನಂತರ ಕಲಹಪ್ರಿಯ ಎಂಬ ಕಳಂಕವನ್ನು ನೀವು ಕಳೆದುಕೊಳ್ಳುವಿರಿ. ಪ್ರೇಮಿಗಳ ಪ್ರಿಯ ಎನಿಸುವಿರಿ. ಹೇಳಿ, ನನಗೆ ಸಹಾಯ ಮಾಡುವಿರಾ? ಪ್ರಭು, ನೀವು ನನ್ನ ಸ್ವಾಮಿ. ನಾನು ನಿಮಗೆ ಮಾಡಬೇಕಾಗಿರುವುದು ಸಹಾಯವಲ್ಲ, ಸೇವೆ. ನಿಮ್ಮಂತ ಪ್ರಭು ಆಜ್ಞೆ ಮಾಡಬೇಕು, ನನ್ನಂತ ಭಕ್ತ ಅದನ್ನು ಪಾಲಿಸಿ ಧನ್ಯನಾಗಬೇಕು. ನಾರಾಯಣ ನಾರಾಯಣ. ಭಲೆ ನಾರದರೆ, ಭಲೆ. ನಾನು ಬಯಸಿದ್ದನ್ನೇ ನೀವು ಹೇಳಿದಿರಿ. ಇನ್ನು ತಡಬೇಕೆ? ತೆಗೆದುಕೊಳ್ಳಿ ಇದನ್ನು. ಭೃಗು ಆಶ್ರಮಕ್ಕೆ ಹೋಗಿ ನನ್ನ ಲಕ್ಷ್ಮೀದೇವಿಗೆ ಇದನ್ನು ತಲುಪಿಸಿ. ಇಷ್ಟೇ ತಾನೇ? ಈ ದೇವನಿಂದ ಆ ದೇವಿಗೆ ಪ್ರೇಮ ಪತ್ರವನ್ನು ತಲುಪಿಸುವ ಸೌಭಾಗ್ಯ ನನ್ನದಾಗಿದೆ. ಈ ಕೂಡಲೇ ಇದನ್ನು ಹೋಗಿ ತಲುಪಿಸುತ್ತೇನೆ. ಪ್ರಭು. ಏಕೆ ನಾರದರೆ, ಏನಾಯಿತು? ಪ್ರಭು, ಎಲ್ಲಿಗೆ ಹೋಗಬೇಕೆಂದಿರಿ? ಭೃಗು ಆಶ್ರಮಕ್ಕೆ? ಅಯ್ಯೋ, ಸಾಧ್ಯವೇ ಇಲ್ಲ. ಇದನ್ನು ಮಾತೆ ಲಕ್ಷ್ಮೀ ದೇವಿಗೆ ಕೊಡಲು ಖಂಡಿತವಾಗಿಯೂ ಸಾಧ್ಯವಿಲ್ಲ. ಏಕೆ ದೇವರ್ಷಿಗಳೇ, ಏಕೆ ಸಾಧ್ಯವಿಲ್ಲ? ಪ್ರಭು, ನಿಮಗಾಗಿ ನಾನು 2 ಬಾರಿ ಭೃಗು ಆಶ್ರಮಕ್ಕೆ ಹೋಗಿ ಅವರ ಕೋಪಕ್ಕೆ ಗುರಿಯಾಗಿದ್ದೇನೆ. ಈಗ ಇನ್ನೊಂದು ಬಾರಿ ಹೋದರೆ ಅವರ ಶಾಪಕ್ಕೆ ಗುರಿಯಾಗಿ ಭಸ್ಮನಾಗಿ ಬಿಡುತ್ತೇನೆ. ಹಾಗೇನೂ ಆಗುವುದಿಲ್ಲ ದೇವರ್ಷಿಗಳೇ. ಈ ಪ್ರೇಮ ಪತ್ರವನ್ನು ನನ್ನ ಲಕ್ಷ್ಮೀದೇವಿಗೆ ತಲುಪಿಸಿದರೆ ನೀವು ಬೇಡಿದ್ದನ್ನೆಲ್ಲ ನಾನು ದಯಪಾಲಿಸುವೆ. ಪ್ರಭು, ನಿಮಗೆ ತಿಳಿದಿರುವಂತೆ ನಾನು ಆ ಜನ್ಮ ಬ್ರಹ್ಮಚಾರಿ, ತ್ರಿಲೋಕ ಸಂಚಾರಿ. ಈಗಾಗಲೇ ನೀವು ನನಗೆ ದಯ ಪಾಲಿಸಿರುವ ಸೌಭಾಗ್ಯಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ಆದುದರಿಂದ ನನಗೆ ಯಾವ ಅಪೇಕ್ಷೆಯೂ ಇಲ್ಲ, ಆಸೆಯೂ ಇಲ್ಲ. ಅಂದ ಮೇಲೆ ಈ ಪ್ರೇಮ ಪತ್ರವನ್ನು ನಾನು ಮಾತೆ ಲಕ್ಷ್ಮೀ ದೇವಿಗೆ ಕೊಡುವುದೂ ಬೇಡ,
ಭೃಗು ಮಹರ್ಷಿಯ ಕೋಪಕ್ಕೆ ಗುರಿಯಾಗುವುದು ಬೇಡ. ನಾನಿನ್ನು ಹೊರಡುತ್ತೇನೆ. ನಾರಾಯಣ ನಾರಾಯಣ. ದೇವರ್ಷಿಗಳೇ, ಹೋಗಿ ನಾರದರೆ, ಹೋಗಿ. ನನ್ನ ನಾಮಸ್ಮರಣೆ ಮಾಡುವವರೆಲ್ಲರೂ ನನ್ನ ನಿಜವಾದ ಭಕ್ತರಲ್ಲ ಎನ್ನುವುದು ನಿಮ್ಮಿಂದ ತಿಳಿಯಿತು. ಹೋಗಿ. ನಾರಾಯಣ, ನನ್ನ ಬಗ್ಗೆ ಯಾರು ಬೇಕಾದರೂ ಏನು ಬೇಕಾದರೂ ಯಾವುದೇ ಸಂಶಯ ತಾಳಬಹುದು. ಆದರೆ ನಾನು ಸಾಕ್ಷಾತ್ ನಾರಾಯಣ ನಿಜ ಭಕ್ತನಲ್ಲ ಎಂಬ ಸಂಶಯವನ್ನು ಮಾತ್ರ ಯಾರು ತಾಳಬಾರದು ಪ್ರಭು. ಪ್ರಭು, ಆದರೆ ನಿಮ್ಮ ಮಾತಿಗೂ ಮತ್ತು ನಡವಳಿಕೆಗೂ ಸಂಬಂಧವಿಲ್ಲದ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದೀರಲ್ಲ ದೇವರ್ಷಿಗಳೇ. ನನ್ನ ಮನಸ್ಸನ್ನು ನೋಯಿಸಿ ನನ್ನ ಅನುಗ್ರಹವನ್ನು ಬೇಡ ಎಂದಿರಲ್ಲ. ಪ್ರಭು, ನಿಮ್ಮ ಅನುಗ್ರಹ ಬೇಡ ಎನ್ನುವುದುಂಟೆ? ನಾನು ನಿಮ್ಮಿಂದ ಬಯಸುವ ಅನುಗ್ರಹ ಒಂದೇ ಒಂದು, ನಿರಂತರ ನಿಮ್ಮಲ್ಲಿ ಭಕ್ತಿ ಹಾಗೂ ನಿಮ್ಮ ಸೇವೆ. ಅದನ್ನು ಬಿಟ್ಟು ನನಗೆ ಬೇರೆ ಯಾವ ಅಪೇಕ್ಷೆಯೂ ಇಲ್ಲ, ಆಸೆಯೂ ಇಲ್ಲ. 14 ಲೋಕಗಳಲ್ಲಿ ಕಳೆದ ಯುಗಗಳಲ್ಲಾಗಲಿ ಮುಂದಿನ ಯುಗದಲ್ಲಾಗಲಿ ನೀವೇ ನನ್ನ ಸ್ವಾಮಿ, ನೀವೇ ನನ್ನ ಪ್ರಭು, ನೀವೇ ಸರ್ವೋತ್ತಮರು, ನೀವೇ ಸರ್ವಶಕ್ತರು. ಪ್ರಭು, ನನ್ನ ಜೀವನವು ನಿಮ್ಮ ನಾಮಸ್ಮರಣೆಗೆ ಹಾಗೂ ನಿಮ್ಮ ಭಕ್ತಿಗೆ ಮುಡಿಪು. ಹೌದೇ? ಹಾಗಾದರೆ ಹೊರಡಿ ದೇವರ್ಷಿಗಳೇ, ಇದನ್ನು ಲಕ್ಷ್ಮೀದೇವಿಗೆ ತಲುಪಿಸಿ. ಹೊರಡಿ ದೇವರ್ಷಿಗಳೇ, ಹೊರಡಿ, ಬೇಗನೆ ಹೊರಡಿ ದೇವರ್ಷಿಗಳೇ, ಬೇಗ ಹೊರಡಿ. ನಾರಾಯಣ ನಾರಾಯಣ, ಪ್ರಭು ನಾರಾಯಣ, ನೀವು ನನಗೆ ವಹಿಸಿದ ಕಾರ್ಯಕ್ಕಾಗಿ ನಾನು ಇಲ್ಲಿಗೆ ಬಂದಿರುವೆ. ನನಗೆ ನೀವೇ ಗತಿ, ನೀವೇ ಮತಿ. ದೇವಋಷಿ ನಾರದರಿಗೆ ಪ್ರಣಾಮಗಳು. ಮಂಗಳವಾಗಲಿ. ಭೃಗು ಮಹರ್ಷಿಗಳು ಆಶ್ರಮದಲ್ಲಿ ಇರುವರೆ? ಇದ್ದಾರೆ, ದಯಮಾಡಿಸಿ. ದಯಮಾಡಿಸಿ ನಾರದ ಮುನಿಗಳೇ, ನೀವು ಇಲ್ಲೇ ಕುಳಿತಿರಿ, ನಾನು ಮಹರ್ಷಿಗಳನ್ನು ಕರೆಯುತ್ತೀನಿ. ಸಖಿ, ಇಷ್ಟೊಂದು ಹೂಗಳು ಇಂದು ಆಶ್ರಮದಲ್ಲಿ ಏನಾದರೂ ವಿಶೇಷ ಪೂಜಾ ಕಾರ್ಯಕ್ರಮವಿದೆಯೇ? ಹೌದು ಪೂಜ್ಯರೇ, ನಮ್ಮ ನಿಯತಿ ದೇವಿ ಪೂಜೆಗಾಗಿ ಹೂವಿನ ಮಾಲೆಯನ್ನು ಸಿದ್ಧಪಡಿಸುತ್ತಿದ್ದಾರೆ. ಓಹ್, ನೀವು ನೆನಪಿಸಿದ್ದು ಒಳ್ಳೇದಾಯ್ತು, ನಾನು ಮರೆತಿದ್ದೆ. ಈ ಬುಟ್ಟಿಯಲ್ಲಿರುವ ಹೂಗಳನ್ನು ನಾನು ಅವರ ಬಳಿ ತೆಗೆದುಕೊಂಡು ಹೋಗಬೇಕು. ಸಖಿ, ಸ್ವಲ್ಪ ನಿಲ್ಲು. ಈ ಹೂ ಬುಟ್ಟಿಯನ್ನು ಇಲ್ಲಿಯೇ ಇಟ್ಟು ನನಗೆ ಒಂದು ತಂಬಿಗೆಯಲ್ಲಿ ನೀರನ್ನು ತೆಗೆದುಕೊಂಡು ಬಾ. ತುಂಬಾ ದಾಹವಾಗಿದೆ. ಆಗಲಿ ಪೂಜ್ಯರೇ, ತಂದು ಕೊಡುತ್ತೇನೆ. ನಾರಾಯಣ, ನಿನ್ನ ಪತ್ರವನ್ನು ಮಾತೆ ಲಕ್ಷ್ಮಿಗೆ ತಲುಪಿಸಲು ನೀನೇ ಮಾರ್ಗವನ್ನು ತೋರಿದೆ. ಕಾರ್ಯ ಹೇಳುವವನೂ ನೀನೇ, ಅದನ್ನು ಮಾಡಿಸುವವನೂ ನೀನೇ. ದೇವರ್ಷಿ ನಾರದರೆ, ದೈತ್ಯಗುರು ಶುಕ್ರಾಚಾರ್ಯರಿಗೆ ವಂದನೆಗಳು. ವಂದನೆಗಳು. ತ್ರಿಲೋಕ ಸಂಚಾರಿ ನಾರದರು, ಇದೇನು ಭೃಗು ಮಹರ್ಷಿಗಳ ಆಶ್ರಮಕ್ಕೆ ತಮ್ಮಾಗಮನ? ತಾವೇ ಹೇಳಿದಿರಲ್ಲವೇ ತ್ರಿಲೋಕ ಸಂಚಾರಿ ಎಂದು. ಸಂಚಾರ ಮಾರ್ಗದಲ್ಲಿ ಸಿಗುವ ಮಹಾತ್ಮರ ದರ್ಶನವನ್ನು ಪಡೆಯುವುದು ನನ್ನ ಸ್ವಭಾವವಲ್ಲವೇ? ಅದಕ್ಕಾಗಿ ಇಲ್ಲಿಗೆ ಬಂದೆ.
ಭೃಗು ಮಹರ್ಷಿಗಳ ಜೊತೆಗೆ ದೈತ್ಯಗುರು ಶುಕ್ರರ ದರ್ಶನವಾಗಿದ್ದು ನನ್ನ ಪರಮ ಸೌಭಾಗ್ಯ. ತಮ್ಮ ಉದ್ದೇಶ, ತಮ್ಮ ಇಂಗಿತ ಇಷ್ಟೇ ಆಗಿದ್ದರೆ ಬಹಳ ಸಂತೋಷ. ಆದರೆ ಈ ಆಶ್ರಮದ ಸುತ್ತ ಇತ್ತೀಚೆಗೆ ಗರುಡನ ಪರ್ಯಟನೆ ಹೆಚ್ಚಾಗಿದೆ. ಅದರಂತೆಯೇ ತಮ್ಮ ಭೇಟಿಯು ಪದೇ ಪದೇಯಾಗುತ್ತಿದೆಯಲ್ಲ. ಆದ್ದರಿಂದ ಬೇರೆ ಏನೋ ವಿಚಾರವಿರಬಹುದೆಂದು ಸಂದೇಹವಾಗುತ್ತಿದೆ. ದೇವತೆಗಳು ದೈತ್ಯರನ್ನು ಸಂದೇಹ ಪಡುವುದು, ದೈತ್ಯರು ದೇವತೆಗಳನ್ನು ಸಂದೇಹ ಪಡುವುದು ಸಹಜವಲ್ಲವೇ? ಸಹಜ. ಕುಳಿತುಕೊಳ್ಳಿ. ಇದೇನಿದು? ನಿಯತಿ ಅಲ್ಲಿ ಹೂ ಕಟ್ಟುತ್ತಿದ್ದಾಳೆ, ಇನ್ನಷ್ಟು ಹೂಗಳು ಇಲ್ಲೇ ಇದೆಯಲ್ಲ. ಬಹುಶಃ ಇದರಲ್ಲಿ ದೋಷವಿರಬೇಕು. ಪೂಜ್ಯರೇ, ತೆಗೆದುಕೊಳ್ಳಿ. ನಾರಾಯಣ ನಾರಾಯಣ, ಆತಂಕ ಉಂಟು ಮಾಡುವವನೂ ನೀನೆ, ಅದನ್ನು ಪರಿಹರಿಸುವವನೂ ನೀನೆ. ದೇವರ್ಷಿ ನಾರದರೆ, ಸ್ವಲ್ಪ ತಡವಾಯಿತು. ಚಿಂತೆ ಇಲ್ಲ, ಎಲ್ಲವೂ ಒಳ್ಳೆಯದೇ ಆಯಿತು. ಒಳ್ಳೆಯದೇ? ಅಂದರೆ ಶುಕ್ರರ ದರ್ಶನವಾಯಿತು. ಸರಿ ಸರಿ, ಬನ್ನಿ ಆತಿಥ್ಯವನ್ನು ಸ್ವೀಕರಿಸಿ. ಆಗಲಿ ಆಗಲಿ. ಪತಿಗಳ ಸಂಗಮಕ್ಕೆ ರಾಯಭಾರಿ ಒಬ್ಬ ಬ್ರಹ್ಮಚಾರಿ. ಇನ್ನು ಮಹಾವಿಷ್ಣು ಲಕ್ಷ್ಮಿಯರ ಸಂಗಮ ಆದ ಹಾಗೆಯೇ. ಇವೆಲ್ಲವನ್ನು ನೋಡಿಯೂ ಮಾತೆಯ ಮಾತಿಗೆ ಮನ್ನಣೆ ಕೊಟ್ಟು ನಾವು ವಿಷ್ಣು ಲಕ್ಷ್ಮಿಯರ ವಿಚಾರದಲ್ಲಿ ಸುಮ್ಮನಿರಬೇಕಾಗಿದೆ. ದೇವಿ ಪಾರ್ವತಿ, ಮಾತೆ ಹೇಳಿದ್ದು ಸತಿಪತಿಯರ ವಿಚಾರದಲ್ಲಿ ಮೂರನೆಯವರ ಪ್ರವೇಶ ಬೇಕಿಲ್ಲ ಎಂದು. ಆದರೆ ಸ್ವತಃ ಮಹಾವಿಷ್ಣುವೇ ನಾರದ ಮುನಿಯರ ಸಹಾಯ ಪಡೆದಿರುವಾಗ ಅವರಿಗೆ ನಾವು ಸಹಾಯ ಮಾಡುವುದರಲ್ಲಿ ತಪ್ಪೇನಿಲ್ಲ ಅಲ್ಲವೇ? ಅದೂ ನಿಜವೇ. ನಾರದರು ಮೂರನೆಯವರಾಗಿ ಲಕ್ಷ್ಮೀದೇವಿಗೆ ವಿಷ್ಣುವಿನ ಪ್ರೇಮ ಪತ್ರವನ್ನು ತಲುಪಿಸಿದ್ದಾರೆ. ಪತ್ರ ತಲುಪಿದರಷ್ಟೇ ಸಾಕೆ? ಲಕ್ಷ್ಮೀದೇವಿ ಆ ಪತ್ರವನ್ನು ಓದುವ ಹಾಗೆ ಆಗಬೇಕಲ್ಲವೇ? ಅದಕ್ಕೆ ನಾವು ಅಗತ್ಯವಿರುವ ಸಹಾಯ ಮಾಡುವುದರಲ್ಲಿ ತಪ್ಪೇನಿಲ್ಲ. ನಿಮಗಾಗಿ ಹೂಗಳನ್ನು ತಂದಿರುವೆ. ಈ ಕಮಲದ ಎಲೆ ಎಲ್ಲಿಂದ ಬಂತು? ನನ್ನ ದೇವರಿಗೆ ಸ್ವತಃ ಹೂಮಾಲೆಯನ್ನು ಕಟ್ಟಿ ಅರ್ಪಿಸುವ ಇನ್ನೊಂದು ಸುದಿನ ನನಗೆ ಲಭ್ಯವಾಯಿತು. ಆದರೆ ನನ್ನ ಹೃದಯ ಮಾಲೆಯನ್ನು ಪ್ರತ್ಯಕ್ಷವಾಗಿ ನನ್ನ ಸ್ವಾಮಿಗೆ ಅರ್ಪಿಸುವ ದಿನ ಎಂದು ನನದಾಗುತ್ತದೆ. ನನ್ನ ಜೀವನದ ಆ ಭಾಗ್ಯದ ಕ್ಷಣಕ್ಕಾಗಿ ನಾನು ಇನ್ನೂ ಎಷ್ಟು ದಿನ ಕಾಯಬೇಕು? ಏತಕ್ಕಾಗಿ ನನಗಿನ್ನೂ ಆ ಭಾಗ್ಯ ಒದಗಿ ಬಂದಿಲ್ಲ? ನನ್ನ ಹೃದಯದ ಸ್ವಾಮಿ ನನ್ನನ್ನು ಮರೆತು ಬಿಟ್ಟಿರುವರೆ? ನನ್ನನ್ನು ಸ್ವೀಕರಿಸುವ ಅಪೇಕ್ಷೆ ಅವರಿಗಿಲ್ಲವೇ? ದೇವರೇ, ನಿತ್ಯವೂ ನನ್ನ ಭಕ್ತಿಯ ಹೂಮಾಲೆಯನ್ನು ಸ್ವೀಕರಿಸುತ್ತಿರುವೆ. ಆದಷ್ಟು ಬೇಗ ನನ್ನ ಸ್ವಾಮಿ ನನ್ನ ಪ್ರೇಮದ ಮಾಲೆಯನ್ನು ಸ್ವೀಕರಿಸುವ ದಿನವನ್ನು ನನ್ನ ಪಾಲಿಗೆ ಅನುಗ್ರಹಿಸು ದೇವಾ.
ಅನುಗ್ರಹಿಸು. ಹೂವಿನ ಪತ್ರದಲ್ಲಿ ಹೂವಿನಂತಹ ಮುಖದ ಹೆಣ್ಣೆ. ಪ್ರಿಯೆ, ನಿಮ್ಮಲ್ಲಿ ಜಗತ್ತಿನ ಎಲ್ಲ ಹೂವುಗಳನ್ನು ಮೀರಿಸಿದ ಅಂದವಿದೆ. ನೀವು ನನ್ನ ಹೃದಯದ ಹೂವು, ನನ್ನ ಪ್ರೇಮದ ಹೂವು ನಾನಿರುವಲ್ಲಿಗೆ ಬರಲಿ ಎಂದು ಪತ್ರ ಬರೆಯುವುದು ಈ ವಿಷ್ಣುವಿನ ಪರಿಸ್ಥಿತಿ. ನಿಮ್ಮ ಜೀವನದ ಜೊತೆಗಾರ, ನಿಮ್ಮ ಜೀವನದ ಕತೆಗಾರ. ಅಂದರೆ ಇದು ನನ್ನ ವಿಷ್ಣು, ನನ್ನ ವಿಷ್ಣುವಿನ ಸಂದೇಶ, ಪ್ರೇಮದ ಸಂದೇಶ. ನನ್ನ ವಿಷ್ಣು ನನ್ನನ್ನು ಮರೆತಿಲ್ಲ. ನಾನು ಬಯಸಿದ ದಿನ ಹತ್ತಿರವಾಗುತ್ತಿದೆ. ನಾನೆಂತಹ ಭಾಗ್ಯಶಾಲಿ, ನಾನೆಂತಹ ಭಾಗ್ಯಶಾಲಿ.